ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಬಂದಿದ್ದೇವೆ ನೆಗೆ ಗ್ರಾಮಕ್ಕೆ. ಹಚ್ಚ ಹಸಿರಿನ ವಾತಾವರಣ, ತಂಪಾದ ಗಾಳಿಯನ್ನು ಬೀಸುವಂತ ಒಂದು ಸುಂದರ ಗ್ರಾಮಕ್ಕೆ ನಾವು ಬರ್ತಾ ಇದ್ದೀವಿ. ನೀವು ಬನ್ನಿ, ಕಾಣಿಸ್ತೇವೆ. ಇಲ್ಲಿ ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆಯೋ ಹಾಗೆ ಇದರ ಪ್ರತಿಷ್ಠೆಯು ಅಷ್ಟೇ ಚೆನ್ನಾಗಿದೆ. ಈ ನೆಗೆ ಎನ್ನುವ ಗ್ರಾಮ ಎಲ್ಲಿ ಬರುತ್ತೆ ಗೊತ್ತಾ? ಕಾರವಾರದಿಂದ ಕೈಗ ಹೋಗೋ ರೋಡಿಗೆ ದೇವಳಮಕ್ಕಿ ಎನ್ನುವ ಗ್ರಾಮ ಇದೆ. ಆ ದೇವಳಮಕ್ಕಿ ಗ್ರಾಮದಿಂದ 5 ಕಿಲೋಮೀಟರ್ ಅಂತರವಿರುವಂತ ಈ ದೇವಸ್ಥಾನ ನೆಗೆ. ಬನ್ನಿ, ಶ್ರೀ ದೇವರ ಕೃಪೆಗೆ ಪಾತ್ರರಾಗೋಣ. ಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ನೋಡಿ ಫ್ರೆಂಡ್ಸ್, ನಾವು ಮೊದಲು ಹೇಳಿದ ಹಾಗೆ ತುಂಬಾ ಚೆನ್ನಾಗಿರೋ ವಾತಾವರಣ, ಹಚ್ಚು ಹಸಿರವಾಗಿದೆ. ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿರುವಂತ ಈ ಮಹಾದೇವ ಉದ್ಭವ ಮೂರ್ತಿ ಅಂತೆ. ಆ ಕಥೆಯನ್ನು ನಾನು ನಿಮಗೆ ತೋರಿಸ್ತೇನೆ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಎರಡು 200 ವರ್ಷಗಳ ಹಿಂದಿನ ಇತಿಹಾಸವಿರುವ ಈ ದೇವಸ್ಥಾನದ ವಿಶೇಷತೆಯನ್ನು ನಾವು ಅರ್ಚಕರನ್ನ ವಿಚಾರಿಸಿ ನಿಮಗೆಲ್ಲರಿಗೂ ತಿಳಿಸುತ್ತಿದ್ದೇವೆ. ಸುಮಾರು 200 ವರ್ಷಗಳ ಹಿಂದೆ ಒಂದು ಹಸು ಮರದ ಪೊದೆ ಒಳಗೆ ಹಾಲು ಸುರಿಸ್ತಿತ್ತಂತೆ. ಯಾಕಪ್ಪ ಆ ಹಾಲು ಸುರಿಸ್ತಿತ್ತು ಅಂದ್ರೆ, ಅಲ್ಲಿನ ವ್ಯಕ್ತಿಗೆ, ಒಬ್ಬ ಹಸುವಿನ ಮಾಲೀಕನಿಗೆ ಪ್ರಶ್ನಾರ್ಥಕವಾಗಿ ಉಳಿತು. ಓಹೋ, ಈ ಹಾಲು ಇಲ್ಲಿ ಸುರಿಸಿ ತನ್ನ ಮಗುವಿಗೆ ಅಂದ್ರೆ ಕರುವಿಗೆ ಹಾಲು ಕುಡಿಸದೆ ಇರುವಂತ ಆಕಳು ಇದು ಅಂತ ಹೇಳಿ ತಿಳ್ಕೊಂಡು ಅವನು ಏನ್ ಮಾಡ್ಬಿಟ್ಟ ಅಂದ್ರೆ, ಆ ಹಸುವನ್ನ ಮನೆಯಲ್ಲೇ ಕಟ್ಟಿಟ್ಬಿಟ್ಟ. ಹಸುವನ್ನ ಕಟ್ಟಿಟ್ರೆ ಆ ಹಸು ಏನ್ ಮಾಡ್ರು ಕೇಳಿಲ್ಲ ಫ್ರೆಂಡ್ಸ್. ಏನ್ ಮಾಡ್ತು ಅಂತಂದ್ರೆ, ತನ್ನ ಕುತ್ತಿಗೆಯಲ್ಲಿರುವ ಹಗ್ಗವನ್ನ ಬಿಗಿಯಾಗಿ ಎಳೆದು ತಂದು ಮತ್ತೆ ಅದೇ ಸ್ಥಾನಕ್ಕೆ ಬಂದು ಹಾಲು ಸುರಿಸ್ತಾ ಇತ್ತು. ಆ ವ್ಯಕ್ತಿಗೆ ತುಂಬಾನೇ ಆಶ್ಚರ್ಯವಾಗೋಯ್ತು, ಯಾಕಪ್ಪ ಇಲ್ಲಿ ಹಾಲು ಸುರಿಸುತ್ತೆ ಅಂತ ಹೇಳಿ. ನಂತರದಲ್ಲಿ ಅಲ್ಲಿರುವಂತ ಗಿಡ ಮರಗಳನ್ನೆಲ್ಲ ಕಡಿಯುವಾಗ ಏನಾಯ್ತು ಅಂತಂದ್ರೆ, ಅಲ್ಲಿ ಚಿಮ್ಮಿತು. ಏನು ಚಿಮ್ತು ಅಂದ್ರೆ, ರಕ್ತ ಚಿಮ್ಮಿತು. ಆಕಸ್ಮಿಕವಾಗಿ ಆ ವ್ಯಕ್ತಿ ಹೆದರಿ ಓಡೋಗ್ಬಿಟ್ಟ. ಓಡ್ ಹೋಗಿ ಊರಿನ ಜನರನ್ನ ಕರ್ಕೊಂಡ್ ಬಂದ. ಆ ಊರಿನ ಜನರನ್ನ ಕರ್ಕೊಂಡ್ ಬಂದು ಅಲ್ಲಿ ಇನ್ನಷ್ಟು ಗಿಡಗಳನ್ನ ಚೊಕ್ಕ ಮಾಡಿಸಿ ಪೊದೆ ಒಳಗೆ ಏನಿದೆ ಅಂತ ನೋಡಿದ್ರೆ, ಒಂದು ಭಾವನಾತ್ಮಕ ದೃಶ್ಯ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಹೇಳ್ತೇನೆ, ಕೇಳಿ ಬನ್ನಿ. ಭಾವನಾತ್ಮಕ ದೃಶ್ಯ ಯಾವುದು ಅಂತಂದ್ರೆ, ಅಲ್ಲೇ ಜನಿಸಿದ್ದಾನೆ ಮಹಾಶಿವ. ಲಿಂಗರೂಪವಾಗಿ ತನ್ನ ಜನ್ಮವನ್ನ ಅಲ್ಲೇ ತೋರಿಸಿದ್ದಾನೆ. ತನ್ನ ಅವತಾರ ಸ್ವರೂಪವನ್ನ ಅಲ್ಲಿ ಕಾಣಿಸಿದ್ದಾನೆ. ಅದೇ ರೀತಿ ಈ ಊರಿನ ಉದ್ಧಾರಕ್ಕಾಗಿ ಬಂದಂತ ಶಿವ ಅಲ್ಲೇ ಉದ್ಭವಿಸಿದ್ದಾನೆ. ಅದನ್ನ ಊರಿನ ಜನರು ಏನ್ ಮಾಡಿದ್ರು ಅಂತ ಹೇಳ್ತೇನೆ, ಕೇಳಿ. ಬೇರೆಡೆ ಪ್ರತಿಷ್ಠಾಪಿಸಲು ಎಲ್ಲಾ ಊರಿನ ಜನರು ಒಂದು ಸಭೆಯನ್ನ ಮಾಡಿ ನಿರ್ಧರಿಸಿದರು. ಆದರೆ ಆ ಶಿವ ಮಾತ್ರ ಏಳಲೇ ಇಲ್ಲ. ತನ್ನ ಸ್ಥಾನವನ್ನು ಬಿಟ್ಟು ಕದಲಲೇ ಇಲ್ಲ. ತದನಂತರದಲ್ಲಿ ಅಲ್ಲೇ ಒಂದು ಚಿಕ್ಕದಾದಂತಹ ಗುಡಿಯನ್ನ ಕಟ್ಟಿ ಅಲ್ಲೇ ಇಡೀ ಊರಿನ ಜನರು ಪೂಜಿಸಲಾರಂಭಿಸಿದರು. ಸುಮಾರು ವರ್ಷಗಳವರೆಗೆ ಅಲ್ಲೇ ಒಂದು ಚಿಕ್ಕ ಗುಡಿಯಲ್ಲೇ ಪೂಜಿಸಿ ಆರಾಧಿಸುತ್ತಿರುವಂತ ದೇವಸ್ಥಾನವನ್ನು ಇಡೀ ಊರಿನ ಜನರು ಒಂದು ನಿರ್ಧಾರವನ್ನು ತಗೊಂಡ್ರು. ಯಾಕಂತಂದ್ರೆ, ಒಂದು ದೊಡ್ಡದಾದ ಒಂದು ಗುಡಿಯನ್ನ ಕಟ್ಟಿ ಅಲ್ಲಿ ತನ್ನ ಮಹಾದೇವನಿರುವಲ್ಲೇ ಒಂದು ದೊಡ್ಡ ಗುಡಿಯನ್ನ ಕಟ್ಟಲಾರಂಭಿಸಿದರು. ನಂತರದಲ್ಲಿ ಮಹಾದೇವ ಗುಡಿಯನ್ನ ಕಟ್ಟಿ ಅಲ್ಲಿ ಹಲವಾರು ದೇವತಾ ಕಾರ್ಯವನ್ನು ನಡೆಸಿದರು. ಕೃಪಾಶೀರ್ವಾದದಿಂದ ಆ ದೇವರಿಗೆ ಅಷ್ಟಬಂಧ ಹಾಗೂ ತನ್ನ ಪರಿವಾರ ದೇವರಾದಂತ ಗಣಪತಿ, ನಂದಿ ಹಾಗೆ ಹಲವಾರು ದೇವರ ಸ್ಥಾಪನೆಯನ್ನ ಮಾಡಿದರು. ಈ ದೇವರು ಅಪಾರ ಶಕ್ತಿಯುಳ್ಳಂತ ದೇವರು.
ಮದುವೆ ಆಗದೇ ಇರುವವರು ಈ ದೇವರಲ್ಲಿ ಹರಕೆ ಇಟ್ಟು ಪೂಜೆ, ತುಲಾಭಾರ ಹೀಗೆ ಹಲವಾರು ಸೇವೆಯನ್ನು ಮಾಡಿದಂತ ಶಕ್ತಿ ದೇವರು ಇದು. ಭಕ್ತಿ ಪರವಶನಾದ ಪರಶಿವನನ್ನು ನಾನು ಈಗ ಕಾಣಿಸುತ್ತೇನೆ, ಬನ್ನಿ. ಶ್ರೀ ದೇವರ ಕೃಪೆಗೆ ಪಾತ್ರರಾಗಿ. ಈ ಕಲಿಯುಗದಲ್ಲಿ ಈ ದೇವರ ಮಹಿಮೆ ಏನಂತ ಕೇಳ್ತೀರಿ? ಪ್ರತಿ ವರ್ಷ ಈ ಲಿಂಗವು ಒಂದು ಭತ್ತದ ಕಾಳಿನಷ್ಟು ಎತ್ತರ ಇನ್ನೂ ಆಗ್ತಾ ಇದೆಯಂತೆ. ಈ ವಿಷಯವನ್ನ ನಮಗೆ ಈ ಊರಿನ ಜನರು ತಿಳಿಸಿದ್ದಾರೆ. ಮಹಿಮೆ ದೇವರು ಇದ್ದಾರೆ ಎನ್ನುವುದಕ್ಕೆ ಇದೇ ಸಾಕ್ಷಿ. ರಾಮನ ಬಂಟ ಹನುಮಂತ ಹೇಳುವ ಹಾಗೆ ಶಿವನ ಸಾನ್ನಿಧ್ಯದಲ್ಲಿ ನಂದಿಯು ಸದಾ ಇರುತ್ತಾನೆ. ರಾಮನ ಬಂಟ ಹನುಮಂತ ಹೇಳುವ ಹಾಗೆ ಸದಾ ಶಿವನ ಸಾನ್ನಿಧ್ಯದಲ್ಲಿರುವಂತಹ ನಂದಿ ಇಲ್ಲಿಯೂ ಸಹ ಪ್ರತಿಷ್ಠಾಪಿಸಿದ್ದಾನೆ. ನೋಡಿ ಫ್ರೆಂಡ್ಸ್, ಇಲ್ಲಿನ ಪರಿವಾರ ದೇವರು ಇವರು ಬ್ರಹ್ಮದೇವರು. ಇಲ್ಲಿನ ಜನಾಂಗದವರು ಈ ದೇವರಿಗೆ ಪೂಜಿಸುವಂತ ಸಾಮಗ್ರಿಗಳು ಅಂತಂದ್ರೆ ಉದುಬತ್ತಿಯನ್ನು ಹಚ್ಚಲು ಕಲ್ಲಿನಿಂದನೇ ತಯಾರಿಸಿರುವಂತ ಒಂದು ಸಾಮಗ್ರಿ, ಅದೇ ರೀತಿ ದೀಪವನ್ನು ಹಚ್ಚಲು ಇಟ್ಟಿರುವಂತ ಒಂದು ಕಲ್ಲಿನಲ್ಲೇ ಪ್ರಕಟಿಸಿದಂತ ಕಲ್ಲಿನಲ್ಲೇ ತಯಾರಿಸಿರುವಂತ ಒಂದು ಹಣತೆ. ತುಂಬಾ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ಇವೆಲ್ಲ ಹಳೆಯ ಕಾಲದ ಒಂದು ನೆನಪಿನ ಪ್ರತಿಮೆಗಳು. ಪ್ರತಿ ವರ್ಷ ವಿಶೇಷ ಪೂಜೆಗಳು ನಡೆಯುತ್ತದೆ. ಅದು ಯಾವಾಗ ಅಂತಂದ್ರೆ ಮಾರ್ಗಶೀರ್ಷ, ವೈಶಾಖ ಹಾಗೂ ಶ್ರಾವಣದಲ್ಲಿ 1 ಕೊಳಗ ಅನ್ನ, 3 ಕೊಳಗ ಪಾಯಸವನ್ನ ಶ್ರೀ ದೇವರಿಗೆ ನೈವೇದ್ಯ ಮಾಡಿ ತದನಂತರದಲ್ಲಿ ಪರಿವಾರ ದೇವರಿಗೆ ಅನ್ನದ ಬಲಿಯನ್ನ ಹಾಕ್ತಾರೆ. ಶಿವರಾತ್ರಿ ದಿನದಂದು ಕನಿಷ್ಠ ಅಂತಂದ್ರೆ 100 ಅಭಿಷೇಕ ಈ ಮಹಾದೇವರಿಗೆ. 100 ಅಭಿಷೇಕವನ್ನ ಸಮಯದ ನಿಗದಿಪಡಿಸಿದ್ದಾರೆ ಈ ಅರ್ಚಕರು. ಬೆಳಿಗ್ಗೆ 8ರಿಂದ ಮಧ್ಯಾಹ್ನ 1:30 ತನಕ ಈ ಊರಿನವರು, ಬೇರೆ ಊರಿನ ಭಕ್ತಾದಿಗಳು ಬಂದು ಅಭಿಷೇಕವನ್ನ ಮಾಡಿ ದೇವರಲ್ಲಿ ಹರಕೆಯನ್ನು ಕಟ್ಟುತ್ತಾರೆ. ಒಂದು ವಿಶೇಷವೆಂದರೆ ಪ್ರತಿ ವರ್ಷವೂ ಮಾರ್ಗಶೀರ್ಷದಲ್ಲಿ ಅಂದರೆ ನವೆಂಬರ್ ಡಿಸೆಂಬರ್ದಲ್ಲಿ ಜಾತ್ರೆಗಳು ನಡೆಯುತ್ತವೆ. ಅನ್ನ ಸಂತರ್ಪಣೆ ಹಾಗೂ ಸಂಜೆಯ ಸಮಯದಲ್ಲಿ ಪಲ್ಲಕ್ಕಿಯ ಮೆರವಣಿಗೆ. ಪಲ್ಲಕ್ಕಿಯು ಮೆರವಣಿಗೆಯ ನಂತರ ದೇವಸ್ಥಾನದ ಹತ್ತಿರ ಬರುವಾಗ ಇಲ್ಲಿನ ಹಾಲಕ್ಕಿಗೋಡು ಜನಾಂಗದವರು ತಮ್ಮ ಒಂದು ಪ್ರದರ್ಶನವನ್ನು ತೋರಿಸುತ್ತಾರೆ. ಅದು ಏನಂತಂದ್ರೆ ಹಗರಣ, ಅಂದ್ರೆ ಈ ಸ್ತಬ್ಧ ಚಿತ್ರಗಳು. ತಾವೇ ಎಷ್ಟೋ ತಿಂಗಳಗಳವರೆಗೆ ಶ್ರಮಿಸಿ ರಚಿಸುವಂತ ಸ್ತಬ್ಧ ಚಿತ್ರಗಳು. ಹುಲಿ, ಪಕ್ಷಿಗಳು, ಪ್ರಾಣಿಗಳು ಹಾಗೂ ಮನುಷ್ಯ ಹಲವಾರು ರೀತಿಯಂತ ಒಂದು ಸ್ತಬ್ಧ ಚಿತ್ರಗಳನ್ನು ತಗೊಂಡು ತಾವು ಹೆಗಲ ಮೇಲೆ ಇಟ್ಟುಕೊಂಡು ಮೆರವಣಿಗೆಯನ್ನ ಮಾಡ್ತಾರೆ. ಆ ಪಲ್ಲಕ್ಕಿ ಬಂದು ತನ್ನ ಪಲ್ಲಕ್ಕಿಯ ಕಟ್ಟೆ ಮೇಲೆ ಕೂತಾಗ ಈ ಮೆರವಣಿಗೆಯನ್ನ ನೋಡಿ ಆ ಮಹಾದೇವನು ಸಂತೃಪ್ತನಾಗುತ್ತಾನೆ. ತದನಂತರದಲ್ಲಿ ಯಕ್ಷಗಾನವನ್ನು ಸಹ ಈ ಊರಿನ ಜನರು ಇಲ್ಲಿ ಆಡಿ ತೋರಿಸುತ್ತಾರೆ. ಇಷ್ಟೊಂದು ವಿಶೇಷ ಇರುವಂತ ಮಹಾದೇವನನ್ನ ನೀವು ಎಂದಿಗೂ ಮಿಸ್ ಮಾಡ್ಕೊಳ್ಬೇಡಿ ಫ್ರೆಂಡ್ಸ್. ಯಾಕಂತಂದ್ರೆ ಇಂಥ ಭಕ್ತಿ ಪರವಶವಾದಂತ ಮಹಾದೇವನು ಇಲ್ಲಿ ನೆಲೆಸಿದ್ದಾನೆ.
ಇದರ ನಿಮ್ಮಲ್ಲಿ ಇರುವಂತ ಹಲವಾರು ಬೇಡಿಕೆಯನ್ನ ಇಲ್ಲಿ ಇಡಿ. ಅದರಂತೆ ನಿಮ್ಮ ಇಷ್ಟಾರ್ಥ ಸೇವೆಯನ್ನ ಈ ದೇವರಿಗೆ ಸಲ್ಲಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಿ. ಹಾಗೆ ಅಲ್ಲಿ ತನಕ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾವು ಸಿಗ್ತೇವೆ. ಧನ್ಯವಾದ.